ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇನೊಳಗೆ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಜಾನ್ ಡೀರಿಯ 3036 EN ಗಾಡಿ ಏನಿದೆ, ಇದು ಬಂದು 35 HP ಟ್ರ್ಯಾಕ್ಟರ್ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ಮಾಹಿತಿ ತಗೊಳ್ಳಿ, ಆಮೇಲೆ ನಿಮ್ಮ ಒಂದು ಟ್ರ್ಯಾಕ್ಟರ್ ರಿಸರ್ಚ್ನ ಮುಂದುವರಿಸಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ ನೋಡ್ಬೋದು, ಮಿನಿ ಟ್ರ್ಯಾಕ್ಟರ್ ಆಗಿರುತ್ತೆ. ಆದರೆ ಇದು ಹೆಂಗೆ ಅಂದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋ ಒಂದು ಗಾದೆ ಮಾತಿದೆ. ಆ ರೀತಿ ಈ ಒಂದು ಟ್ರ್ಯಾಕ್ಟರ್ ಇದೆ. ನೋಡೋಕ್ಕೇನು ಅಂತಂದರೆ ತುಂಬನೇ ಕಿರಿದಾದ ಚಿಕ್ಕದಾದ ಟ್ರ್ಯಾಕ್ಟ್ರು. ಈ ಒಂದು ಚಿಕ್ಕದಾದ ಟ್ರ್ಯಾಕ್ಟ್ರು ಏನಕ್ಕೆ ಯೂಸೇಜ್ ಅಂದರೆ, ನೋಡಿ ಏನು ಅಂತಂದರೆ, ಒಂದು ಸಣ್ಣ 1 ಅಡಿ 2 ಅಡಿ ಪಾತಿ ಇದ್ದರೂ ಕೂಡ ನೀವು ಆರಾಮಾಗಿ ಸಲೀಸಾಗಿ ನಿಮ್ಮ ಒಂದು ಕೆಲಸ ಕಾರ್ಯವನ್ನು ಆರಾಮಾಗಿ ನಿರ್ವಹಿಸ್ಬೋದು. ಅದೇ ಇದರ ಒಂದು ಸ್ಪೆಷಾಲಿಟಿ. ಅದಕ್ಕೋಸ್ಕರ ಈ ಒಂದು ಟ್ರ್ಯಾಕ್ಟರ್ ಮಾಡಿರೋದು. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ, ಈ ಒಂದು ಟ್ರ್ಯಾಕ್ಟರ್ನ ಹೃದಯ ಭಾಗ ಇಂಜಿನ್ ನೋಡಿ ಗೆಳೆಯರೆ. ಈ ಒಂದು ಇಂಜಿನ್ ಬಂದು 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. 35 HP ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದು 2800 RPM ಅಲ್ಲಿ. ಈ ಒಂದು ಇಂಜಿನ್ ಬಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಹಾಗೇನೆ ಬಂದ್ಬಿಟ್ಟು ಏರ್ ಫಿಲ್ಟರ್ ಬಂದು ಈ ಒಂದು ಟ್ರ್ಯಾಕ್ಟರ್ನ ಫ್ರಂಟಿಗೆ ಬಂದಿರುತ್ತೆ. ಈ ಒಂದು ಏರ್ ಫಿಲ್ಟರ್ ಬಂದು ಡ್ರೈ ಏರ್ ಫಿಲ್ಟರ್ ಆಗಿರುತ್ತೆ. ಈ ಒಂದು ಏರ್ ಫಿಲ್ಟರ್ ಡ್ರೈ ಇರೋ ಕಾರಣ ನೋಡಿ ಏನು ಅಂತಂದರೆ, ಇದರ ಮೇಂಟೆನೆನ್ಸ್ ಈಸಿ. ನೀವೇನು ಅಂತಂದರೆ ಹೊಲದಲ್ಲೇ ಏನು ಅಂತಂದರೆ ನೀವೇ ಬೇಕಾದ್ರೆ ಹೊಸ ಡ್ರೈ ಫಿಲ್ಟರ್ ತಂದು ಏರ್ ಫಿಲ್ಟರ್ ತಂದು ಇದನ್ನು ಚೇಂಜ್ ಮಾಡ್ಕೋಬೋದು. ಇದನ್ನು ಈ 2 ಉಕ್ಸು ಬಿಚ್ಚಿದ್ರೆ ಏರ್ ಫಿಲ್ಟರ್ ಹೊರಗೆ ಬರುತ್ತೆ, ನೀವೇ ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಇನ್ನೂ ನೋಡಿರ್ಬೋದು, ಈ ಒಂದು ಮೆಶ್ ಬರುತ್ತಲ್ವಾ, ಇದೇನು ಅಂತಂದರೆ ರೇಡಿಯೇಟರ್ಗೆ ಒಂದು ಸೇಫ್ಟಿ ಮೆಶ್ ಆಗಿರುತ್ತೆ. ಇದೇನು ಅಂತಂದರೆ, ಫಾರ್ ಎಕ್ಸಾಂಪಲ್ ಹೆವಿಯಾಗಿ ಧೂಳಿದೆ, ಡಸ್ಟ್ ಇದೆ ಅಂದರೆ ನೋಡಿ, ಆಲ್ಮೋಸ್ಟ್ ಆಗಿ ಧೂಳೆಲ್ಲ ಈ ಒಂದು ಮೆಶಲ್ಲೇ ಅದು ತಡೆದಿಟ್ಕೊಂಡಿರುತ್ತೆ. ಈ ಒಂದು ಮೆಶ್ ನೀವು ಜಸ್ಟ್ ಇದನ್ನು ಹಿಂಗೆ ಎಳೆದ್ಬಿಟ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸ್ಪೆಷಲ್ ಈ ಒಂದು ಟ್ರ್ಯಾಕ್ಟರ್ನ ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ, ಫ್ರಂಟಿಗೆ ನೀವು ನೋಡ್ಬೋದು 180/85 ಅಂದರೆ 12 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ಹಿಂದಕ್ಕೆ ನಿಮಗೆ 8.3 × 24 ಅಂದರೆ 24 ಸೈಜ್ ಟೈರ್ ಬರುತ್ತೆ. ಇದೇನು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮೋಡಿಫಿಕೇಶನ್ ಮಾಡ್ಕೋಬೋದು. ಫಾಲ್ಟಾಗಿ ನಿಮಗೆ ಏನು ಅಂತಂದರೆ ಈ ಒಂದು ಟೈರ್ ಬ್ರ್ಯಾಂಡ್ ಚೇಂಜಸ್ ಬರುತ್ತೆ. ಒಂದೊಂದು ಸತಿ C8 ಬರುತ್ತೆ, ಒಂದು ಸತಿ MRF ಬರುತ್ತೆ, ಒಂದು ಸತಿ JK ಕೂಡ ಬರುತ್ತೆ. ಈ ಒಂದು ಟ್ರ್ಯಾಕ್ಟರ್ನ PTOಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ, ಇದೊಂದು ಮ್ಯಾಕ್ಸ್ ಲಿಫ್ಟಿಂಗ್ ಕೆಪಾಸಿಟಿ ಬಂದುಬಿಟ್ಟು 910 kg ಇದೆ. ಅಂದರೆ ಕಂಪನಿಯವರು 910 kg ಹಾಕಿದ್ದಾರೆ ಅಂದರೆ ನೀವು 1.5 ಟನ್ ಬೇಕಾದ್ರೆ ಆರಾಮ್ಸೆ ಇದರಲ್ಲಿ ಲಿಫ್ಟಿಂಗ್ ಮಾಡ್ಕೋಬೋದು. ಇದು ಏನು ಅಂತಂದರೆ ಈ ಒಂದು PTOದು ಹೈಯೆಸ್ಟ್ ರೊಟೇಷನ್ ಬಂದುಬಿಟ್ಟು 540 RPM. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಬಂದುಬಿಟ್ಟು ಡುವೆಲ್ PTO ಆಗಿರುತ್ತೆ. ಹಾಗೆಯೇ ಇದು ಒಂದು ಸಿಂಕ್ರೈಸ್ಡ್ ರಿವರ್ಸ್ PTO ಕೂಡ ಆಗಿರುತ್ತೆ ಈ ಒಂದು ವೆಹಿಕಲ್ಲು. ಸೊ ಗೆಳೆಯರೆ, ಈ ಒಂದು PTOಗೆ ನಾರ್ಮಲ್ ಆಗಿ ಯಾವುದೆಲ್ಲ ಅಪ್ಲಿಕೇಶನ್ನ ಅಳವಡಿಸ್ಕೊಳ್ಬೋದು ಅಂದರೆ, ರೋಟ್ರಿ ಟಿಲ್ಲರ್ ಬೇಕಾದ್ರೆ ಹಾಕೋಬೋದು, ಕಲ್ಟಿವೇಟರ್ ಬೇಕಾದ್ರೆ ಹಾಕೋಬೋದು, 2 ಬಾಟಮ್ ರಿಡ್ಜರ್ ಬೇಕಾದ್ರೆ ಹಾಕೋಬೋದು. ಈ ಒಂದು ರೋಟ್ರಿ ಟಿಲ್ಲರ್ ಬಂದುಬಿಟ್ಟು 16 ಬ್ಲೇಡ್ ಆದರೆ 18 mm ವಿಡ್ತ್ ಬರುತ್ತೆ. ಹಾಗೆ 20 ಬ್ಲೇಡ್ ಆದರೆ 1000 mm ವಿಡ್ತ್ ಬರುತ್ತೆ. ಹಾಗೆ 24 ಬ್ಲೇಡ್ ಆದರೆ 1200 mm ಬರುತ್ತೆ. ಕಲ್ಟಿವೇಟರ್ ಆದರೆ 5 ಟೈಮ್ಸ್ ಹಾಕೋಬೋದು, 880 mm ಆಗಿರುತ್ತೆ. ಕಲ್ಟಿವೇಟರ್ ಆದರೆ 7 ಟೈಮ್ಸ್ 1280 mm ಆಗಿರುತ್ತೆ. 2 ಬಾಟಲ್ ರಿಡ್ಜರ್ ಆದರೆ 2 ರಿಡ್ಜರ್ ಹಾಕೋಬೋದು, ಅದು ಅಡ್ಜಸ್ಟೇಬಲ್, ಯಾವುದು ಬೇಕಾದ್ರೆ ಹಾಕೋಬೋದು. ಸೊ ಇಷ್ಟೆಲ್ಲ ಅಳವಡಿಕೆ ಈ ಒಂದು ಟ್ರ್ಯಾಕ್ಟರ್ ಹಾಕೋಬೋದು. ಹಾಗೆಯೇ ಕೂಡ ಟ್ರೇಲರ್ ಕೂಡ ಈ ಒಂದು ಟ್ರ್ಯಾಕ್ಟ್ರಲ್ಲಿ ಹಾಕೋಬೋದು. ಸೊ ನಾನೀಗ ಇದರ ಒಂದು ಕಾಕ್ಪಿಟ್ ವ್ಯೂನ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ಒಂದು ಟ್ರ್ಯಾಕ್ಟ್ರಲ್ಲಿ ಕೂತ ತಕ್ಷಣ ನೋಡಿ ನಿಮ್ಮದೊಂದು ಕಾಕ್ಪಿಟ್ ವ್ಯೂ ಈ ರೀತಿ ಇರುತ್ತೆ. ಏನು ಅಂತಂದರೆ, ಹೊರಗಡೆಯಿಂದ ನೋಡೋತಿಗೆ ಈ ಒಂದು ಟ್ರ್ಯಾಕ್ಟರ್ ಸಣ್ಣ ಟ್ರ್ಯಾಕ್ಟರ್ ಥರನೇ ಕಾಣಿಸುತ್ತೆ. ಆದರೆ ನೀವು ಈ ಒಂದು ಟ್ರ್ಯಾಕ್ಟರ್ ಒಳಗೆ ಹತ್ತಿ ಕೂತ ಮೇಲೆ ನಿಮಗೆ ಆ ಥರ ಏನು ಅನಿಸಲ್ಲ. ಏನು ಅಂತಂದರೆ ನಾರ್ಮಲ್ ಟ್ರ್ಯಾಕ್ಟರ್ ಥರನೇ ಅನಿಸುತ್ತೆ. ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 32 ಲೀಟರ್ಸ್ ಆಗಿರುತ್ತೆ. ಈ ಒಂದು ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ಜಾನ್ ಡೀರಿಲಿ ಯಾವುದೇ ಮಾಡಲ್ ತಗೊಳ್ಳಿ, ನಿಮಗೇನು ಅಂತಂದರೆ ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗೇ ಬರೋದು, ನೀವು ನೋಡ್ತಿರ್ಬೋದು. ಹಾಗೆಯೇ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ ಬಂದು 4x4 ಟ್ರ್ಯಾಕ್ಟರ್ ಆಗಿರುತ್ತೆ. ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ, ಈ ಒಂದು ಪುಟಾಣಿ ಟ್ರ್ಯಾಕ್ಟರ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು. ಇಲ್ಲಿ ಏನು ಅಂತಂದರೆ ಅನಲಾಗ್ ಮತ್ತು ಡಿಜಿಟಲ್ದು ಕಾಂಬಿನೇಷನ್ ಆಗಿರುತ್ತೆ. ಬಟ್ ಡಿಜಿಟಲ್ ಬಂದುಬಿಟ್ಟು ಏನು ಅಂತಂದರೆ ತುಂಬಾ ಚಿಕ್ಕದಿದೆ. ಇದೇನು ಅಂತಂದರೆ ಟ್ರ್ಯಾಕ್ಟರ್ಸ್ ಅವರ್ಸ್ನ ಮಾತ್ರ ತೋರಿಸುತ್ತೆ. ಮಿಕ್ಕಿರೋದೆಲ್ಲ ಏನು ಅಂತಂದರೆ ತಿರ್ಬೋದು. ಏನು ಅಂತಂದರೆ ಒಂದು ಸ್ಪೀಡೋಮೀಟರ್ ಒಂದು ಸಿಗುತ್ತೆ, ಪ್ಲಸ್ ಇದೊಂದು ಟೆಂಪರೇಚರ್ ಮೀಟರ್ ಒಂದು ಸಿಗುತ್ತೆ, ಪ್ಲಸ್ ಒಂದು ಫ್ಯೂಲ್ ಗೇಜ್ ಎಷ್ಟಿದೆ ಅಂತ ಸಿಗುತ್ತೆ. ತುಂಬ ಒಂದು ಕಾಂಪ್ಲಿಕೇಟೆಡ್ ಆಗಿನ ಎಲ್ಲ ಸಿಂಪಲ್ ಆಗಿದೆ, ಯಾರು ಬೇಕಾದ್ರೆ ಅರ್ಥ ಮಾಡೋ ರೀತಿಲಿದೆ. ಹಾಗೆ 4x4 ಟ್ರ್ಯಾಕ್ಟರ್ ಆದ ಇದು ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಬಂದು ನಿಮಗೆ FNR ಲಿವರ್ ಸಿಗುತ್ತೆ. ಅಂದರೆ ಫ್ರಂಟ್ ಆ್ಯಂಡ್ ರಿವರ್ಸು. ನಿಮಗೇನು ಅಂತಂದರೆ ಕಷ್ಟ ಆಗಲ್ಲ, ಇಲ್ಲೇ ಗೇರ್ ಹಾಕೋಬೋದು, ಫ್ರಂಟ್ ಗೇರ್ ಹಾಕೋಬೋದು, ಇಲ್ಲೇ ರಿವರ್ಸ್ ಗೇರ್ ಹಾಕೋಬೋದು. ಆಮೇಲೆ ಇನ್ನೊಂದು ಏನು ಅಂತಂದರೆ ಸಿಂಕ್ರೈಸ್ಡ್ ರಿವರ್ಸ್ ಗೇರ್ ಸಿಗುತ್ತೆ. ಹಾಗೆ ಪವರ್ಫುಲ್ ಡುವೆಲ್ PTO ಸಿಸ್ಟಮ್ ಕೂಡ ಈ ಒಂದು ವೆಹಿಕಲಲ್ಲಿ ಇದೆ. ಡಿಒ PTM ಇರೋ ಕಾರಣ ನಿಮ್ಮದು ಅನೇಕ ಕೆಲಸಗಳಿಗೆ ಈ ಒಂದು ಟ್ರ್ಯಾಕ್ಟರ್ ಸಹಕಾರಿಯಾಗುತ್ತೆ.
ಏನು ಅಂತಂದರೆ ಚಿಕ್ಕ ಟ್ರ್ಯಾಕ್ಟರ್ ಆದರೂ ಏನು ಅಂತಂದರೆ ಆ ಕೆಲಸ ಆಗಲ್ಲ ಈ ಕೆಲಸ ಆಗಲ್ಲ ಅಂತ ಇಲ್ಲ. 4x4 ಇರೋ ಕಾರಣ ಯಾವ ಒಂದು ಬೆಟ್ಟಕ್ಕೆ ಬೇಕಾದ್ರೆ ಹತ್ತುತ್ತೆ, ಮತ್ತೇನು ಅಂತಂದರೆ ಯಾವ ಒಂದು ಕೆಸರಲ್ಲಿ ಹೂತೋಗಿದ್ರೂ ಹತ್ತು ಬರುತ್ತೆ. ಸೊ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಬಟ್ಟು ಇದರ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನು ಅಂತಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೇನೆ ಅನಿಸ್ತು ಈ ಒಂದು ಟ್ರ್ಯಾಕ್ಟರ್ನ ನೋಡಿ. ಏನೇ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡಿ ನೋಡೋಣ. ಹಾಗೆಯೇ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ನ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಟ್ರಾನ್ಸ್ಮಿಷನ್ನು. ಸೊ ಇದರಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ಲಚ್ ಇರುತ್ತೆ, ಆದರೆ ಗೇರ್ ಬಾಕ್ಸಿಗೆ ಬಂದು 8 ಫಾರ್ವರ್ಡ್ ಇರುತ್ತೆ, 8 ರಿವರ್ಸ್ ಇರುತ್ತೆ. ಆಮೇಲೆ ಫಾರ್ವರ್ಡು ಸಿಂಕ್ ರಿವರ್ಸು, ಕಾಲರ್ ರಿವರ್ಸು ಎರಡು ಕೂಡ ಇದರಲ್ಲಿದೆ. ಸ್ಪೀಡ್ ಬಂದುಬಿಟ್ಟು ಮುಂದಕ್ಕೆ 1.6ಇಂದ 19.5 km/h ಓಡುತ್ತೆ. ಹಾಗೆ ರಿವರ್ಸಲ್ಲಿ ಬಂದುಬಿಟ್ಟು ನಿಮಗೆ 20 km/h ಬಂದುಬಿಟ್ಟು ಟಾಪ್ ಸ್ಪೀಡ್ ಇರುತ್ತೆ. ಸೊ ಅದು ಬಂದು ಇದರದ್ದು ಒಂದು ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ. ಈ ಒಂದು 35 HP ಟ್ರ್ಯಾಕ್ಟರ್ ಏನಿದೆ, 4x4 ಟ್ರ್ಯಾಕ್ಟರ್ ಏನಿದೆ, ಅದರ ಬಗ್ಗೆ ಇರೋ ಮಾಹಿತಿ ಅಂತಂದರೆ ಇದರ ವಾರಂಟಿ ಬಂದುಬಿಟ್ಟು 5 years ವಾರಂಟಿ ಕೊಡ್ತಾರೆ ವಿತ್ ಅನ್ಲಿಮಿಟೆಡ್ ಕಿಲೋಮೀಟರ್ಸು. ಪ್ಲಸ್ ಇನ್ನೊಂದೇನು ಅಂತಂದರೆ ಸರ್ವಿಸ್ ಬಂದುಬಿಟ್ಟು ನಿಮ್ಮ ಒಂದು ಡೋರ್ ಸ್ಟೆಪ್ಪಿಗೆ ಬಂದುಬಿಟ್ಟು ಯಾವುದೇ ಡೀಲರ್ಶಿಪ್ ಇರಲಿ ಅವರು ಮಾಡಿಕೊಡ್ತಾರೆ. ನಿಮ್ಮದೇ ಒಂದು ಒಳಗೆ ಬಂದು ನಿಮ್ಮ ಒಂದು ಟ್ರ್ಯಾಕ್ಟರ್ನ ಸರ್ವಿಸ್ ಮಾಡಿಕೊಡ್ತಾರೆ. ಒಂದು ವೆಹಿಕಲ್ಲು ಸಬ್ಸಿಡಿಗೆ ಎಲಿಜಿಬಲ್ ಆಗುತ್ತಾ ಅಂತ. ಇನ್ ಕೇಸ್ ಗೌರ್ಮೆಂಟ್ ಸ್ಕೀಮು 30 HP ಒಳಗೇ ಇರೋದು ಸಬ್ಸಿಡಿಗೆ ಎಲಿಜಿಬಲ್ ಆಗೋದು. ಇದು 35 HP ಆಗಿರೋ ಕಾರಣ ಈ ಒಂದು ಪರ್ಟಿಕ್ಯುಲರ್ ಮಾಡಲ್ಲು ಏನು ಅಂತಂದರೆ ಸಬ್ಸಿಡಿಗೆ ಎಲಿಜಿಬಲ್ ಆಗಲ್ಲ. ಇದು ಏನು ಅಂತಂದರೆ ಸ್ಕೀಮ್ ಇನ್ ಕೇಸ್ ಗೌರ್ಮೆಂಟ್ ಹೊಸ ಸ್ಕೀಮ್ ಏನಾದ್ರು ಬಂದರೆ ಎಲಿಜಿಬಲ್ ಆಗೋ ಚಾನ್ಸಸ್ ಇದೆ. ಬೇರೆ ಈ ಒಂದು ವಿಡಿಯೋ ಬಂದು ನಾನು ನೆಲಮಂಗಲ ಬ್ರ್ಯಾಂಚಿಂದ ಮಾಡಿರೋದು. ಸೊ ಜಾನ್ ಡೀರಿದು ಒಂದು ರೂಲ್ ಏನಿದೆ ಅಂದರೆ, ಈ ಒಂದು ಡೀಲರ್ಶಿಪ್ಪು ಬರೀ ಬೆಂಗಳೂರು ನೆಲಮಂಗಲ ಸರೌಂಡಿಂಗ್ ಮಾತ್ರ ಟ್ರ್ಯಾಕ್ಟರ್ ಕೊಡೋಕ್ಕೆ ಆಥರೈಸ್ಡ್ ಆಗಿರ್ತಾರೆ. ಇವರು ಬಂದು ಈಗ ದೂರದವರು, ನೀವೀಗ ಮೈಸೂರವರಾಗಿದ್ದರೆ, ಮಂಡ್ಯದವರಾಗಿದ್ದರೆ ಈ ಒಂದು ಡೀಲರ್ಶಿಪ್ ಅವರು ಕೊಡೋಕ್ಕೆ ಬರಲ್ಲ. ನೀವು ನಿಮ್ಮ ಹತ್ತಿರದ ಡೀಲರ್ಸನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನೀವು ಬೆಂಗಳೂರು ಒಳಗಿದ್ದು ನೆಲಮಂಗಲ ಹತ್ರ ಸರೌಂಡಿಂಗ್ಸಲ್ಲಿ ಎಲ್ಲರೂ ಇದ್ದರೆ ನೋಡಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಕ್ಸಿಕ್ಯೂಟಿವ್ ನಂಬರ್ ಹಾಕಿರ್ತೀನಿ. ಇನ್ ಕೇಸ್ ನೀವು ಬೆಂಗಳೂರವರಾದರೆ ಮಾತ್ರ ನೀವು ಫೋನ್ ಮಾಡಿ ಈ ಒಂದು ಟ್ರ್ಯಾಕ್ಟರ್ ತಪ್ಪಿದರೆ ಜಾನ್ ಡೀರಿಯ ಯಾವುದೇ ಒಂದು ಟ್ರ್ಯಾಕ್ಟರ್ ಇದ್ದರೂ ನೀವು ಅದರ ಮಾಹಿತಿನ ಪಡ್ಕೋಬೋದು. ಇಷ್ಟೇ ಹೇಳ್ತಾ ಇನ್ನು ಮುಂದೆ ಫಿನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿನ ನಾನು ಹಂಚ್ಕೊಳ್ತೀನಿ. ಪೂರ್ತಿಯಾಗಿ ನೋಡಿ, ನಿಮಗೆ EMI ಎಷ್ಟು ಬರ್ತದೆ, ಡೌನ್ ಪೇಮೆಂಟ್ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ತೀರಾ. ಸೊ ಗೆಳೆಯರೆ, ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ, ಜಾನ್ ಡೀರಿ 3036 ENಗೆ ವೆಬ್ಸೈಟಲ್ಲಿ 8 ಲಕ್ಷದಿಂದ 8,68,000 ರೂಪಾಯಿವರೆಗೆ ಪ್ರೈಸ್ ಇದೆ ಅಂತ ಇದೆ. ಬನ್ನಿ ಗೆಳೆಯರೆ, ಈ ಒಂದು ಅಮೌಂಟಲ್ಲಿ ನಾವು ಇದಕ್ಕೆ EMI ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ 8 ಲಕ್ಷ ರೂಪಾಯಿ ಗಾಡಿಯ ಒಂದು ಪ್ರೈಸು ಅಂತ ಇಟ್ಕೊಳ್ಳೋಣ. 8 ಲಕ್ಷ ರೂಪಾಯಿಗೆ ಇವಾಗ ನಾವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ 7 ಲಕ್ಷ ಲೋನ್ ಅಮೌಂಟ್ ಆಯಿತು. ಅರ್ಥ ಆಯ್ತಾ? 8% ಇಂಟ್ರೆಸ್ಟ್ ಹಾಕೊಳ್ಳೋಣ. ಇಂಟ್ರೆಸ್ಟ್ 8% ಹಾಕೊಳ್ಳೋಣ, ಬಡ್ಡಿ. ಸೊ ಇದನ್ನು 4 ವರ್ಷಕ್ಕೆ ನಾವು ಅವಧಿ ತಗೊಂಡ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ EMI ಬಂದು ನೋಡಿ 17,089 ರೂಪಾಯಿ ಬರುತ್ತೆ. ನಾವು ಟೋಟಲ್ ಇಂಟ್ರೆಸ್ಟ್ ಬಂದು 1,20,000 ರೂಪಾಯಿ 4 ವರ್ಷ ಕಟ್ಟಿರ್ತೀವಿ. ಅದೇ ನಾವು ಸ್ವಲ್ಪ ಡೌನ್ ಪೇಮೆಂಟ್ 2 ಲಕ್ಷ ಹಾಕಿದ್ರೆ ಲೋನ್ ಅಮೌಂಟ್ ಬಂದು 6 ಲಕ್ಷ ಆಗಿರುತ್ತೆ. ಅದನ್ನು ನಾವು 4 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ EMI ಬಂದುಬಿಟ್ಟು 14,000 ರೂಪಾಯಿ ಆಗುತ್ತೆ. ಹಾಗೆಯೇ 3 ಲಕ್ಷ ಡೌನ್ ಪೇಮೆಂಟ್ ಹಾಕೋಣ. 3 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ 5 ಲಕ್ಷ ಲೋನ್ ಅಮೌಂಟ್ ಆಗುತ್ತೆ. 4 ವರ್ಷ ಅವಧಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ನಮಗೆ 12,000 ರೂಪಾಯಿ EMI ಬರುತ್ತೆ. ಸೊ ಇದೇ ನೋಡಿ 3 ಲಕ್ಷ ಡೌನ್ ಪೇಮೆಂಟ್ ಹಾಕಿ ಸ್ವಲ್ಪ 6 ವರ್ಷ ಅವಧಿ ತಗೊಂಡ್ರೆ ನೋಡಿ ನಮಗೆ EMI ಬಂದು ನೋಡಿ ಕೇವಲ 8,766 ರೂಪಾಯಿ ಆಗಿರುತ್ತೆ. ಅದೇ ಒಂದು ಲಕ್ಷ ಡೌನ್ ಪೇಮೆಂಟ್ ಹಾಕಿ ಕೇವಲ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿ 7 ಲಕ್ಷ ರೂಪಾಯಿ ಲೋನಿಗೆ 6 ವರ್ಷ ನಾವು ಅವಧಿ ತಗೊಂಡ್ರೆ ನೋಡಿ ಎಷ್ಟಾಗುತ್ತೆ ಅಂದರೆ 12,273 ರೂಪಾಯಿ ಕಟ್ಟುತ್ತೆ. ಅಂದರೆ ಗೆಳೆಯರೇ, ಏನು ಅಂತಂದರೆ ಲಾಜಿಕ್ ಇಷ್ಟೇ. ಏನು ಅಂತಂದರೆ ನೀವು ಡೌನ್ ಪೇಮೆಂಟ್ ಎಷ್ಟು ಜಾಸ್ತಿ ಮಾಡ್ತೀರಾ ನಿಮ್ಮ ಒಂದು EMI ಅಷ್ಟೇ ಕಡಿಮೆ ಬರುತ್ತೆ ಮತ್ತು ನಿಮಗೆ ಕಟ್ಟೋದು ತುಂಬಾ ಸುಲಭ ಆಗಿರುತ್ತೆ. ನೀವು ಡೌನ್ ಪೇಮೆಂಟು
ಎಷ್ಟು ಬೇಕೋ ಅಷ್ಟೇ ಮಾಡಿದ್ರೆ, ಅಂದರೆ ಕೇವಲ ಬೇಕಾದಷ್ಟು ಮಾತ್ರ ಮಾಡಿದ್ರೆ, 1,00,000 ಮಾತ್ರ ಹಾಕಿದ್ರೆ ನಿಮಗೆ EMI ತುಂಬ ಜಾಸ್ತಿ ಬರುತ್ತೆ. ಮತ್ತು ಅದನ್ನು 4-5 ವರ್ಷ ಗಂಟ ಅಷ್ಟು ದೊಡ್ಡ ವೆಚ್ಚವನ್ನು ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾವತ್ತಿದ್ರೂ ಒಂದಂತ ಅರ್ಥ ಮಾಡ್ಕೊಳ್ಳಿ, ನೀವು 10,00,000ದ ಗಾಡಿ ತಗೊಳ್ತೀರಾ ಅಂದರೆ ಅದರ 40% ಆದರೂ ನೀವು ಡೌನ್ ಪೇಮೆಂಟ್ ಮಾಡಿ. ಆವಾಗ ಏನು ಅಂತಂದರೆ ನೀವು ಆ ಒಂದು ಗಾಡಿನ ನೀವು ಹ್ಯಾಸಲ್ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ EMI ಜಾಸ್ತಿ ಬರುತ್ತೆ. ಇದು ನನ್ನ ಒಂದು ಸಣ್ಣ ಕಿವಿ ಮಾತಷ್ಟೇ. ಸೊ ಇದು ಬಂದು ಏನು ಅಂತಂದರೆ EMIಗೆ ಸಂಬಂಧಪಟ್ಟ ಮಾಹಿತಿ. EMI ಲೋನಿಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಅಂತಂದರೆ KYC ಡಾಕ್ಯುಮೆಂಟ್ಸು. ಪಾನ್ ಇರ್ಬೋದು, ಆಧಾರ್ ಇರ್ಬೋದು, ನಿಮ್ಮ ಒಂದು ಸ್ಯಾಲರಿ ಸ್ಲಿಪ್ ಇರ್ಬೋದು, ಹಾಗೆ ನಿಮ್ಮ ಒಂದು ಜಮೀನಿನ RTC ಇಷ್ಟಿದ್ರೆ ಸಾಕು. ಏನು ಅಂತಂದರೆ ನಿಮ್ಮ ಒಂದು ಲೋನು ಆಗುತ್ತೆ. ಅದರ ಜೊತೆ 2 ಫೋಟೋನೂ ಕೂಡ ಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನು ಅಂತಂದರೆ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರ ನಂಬರ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೇ. ಥ್ಯಾಂಕ್ ಯು ಗೆಳೆಯರೇ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.